ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಮುಂದಿನ ಭಾಗ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ವಿಡಿಯೋದಲ್ಲೂ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಸಂಚಿಕೆಯ ಆರಂಭದಲ್ಲಿ ಅವರು ನಿಜನ ತಿಳ್ಕೊಂಡು ವಾಟ್ ಎ ಡಿಸಾರ್ಟರ್. ಭೂಮಿ ನೀನ್ ಯಾವಾಗ ಬಂದೆ ಅಂತ ಕೇಳ್ತಿದ್ದಾಗೆ ಭೂಮಿ ಅವರು ಅದೇ ಸಾಹೇಬ್ರೆ ನೀವು ಕಣ್ಮುಚ್ಕೊಂಡಿದ್ರಲ್ಲ ಅವಾಗ ನಾನ್ ಬಂದೆ. ಅವರು ಮನ್ಸಲ್ಲಿ ನೆನೆ ಜೋರ ಸ್ವಲ್ಪ ಕೇಳ್ಸೋ ಹಾಗೆ ಇನ್ನೊಂದ್ 2 ಸೆಕೆಂಡ್ ಮುಂಚೆ ಬಂದಿದ್ದಂದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಭೂಮಿ ಅವರು ಸಾಹೇಬ್ರೆ ನಂದೊಂದ್ ಪ್ರಶ್ನೆಗೆ ನೀವು ಒಂದು ಉತ್ತರ ಕೊಡ್ಬೇಕು. ಅವರು ಅಯ್ಯೋ ಕೇಳು ಭೂಮಿ ಅಂತಿದ್ದಾಗೆ ಭೂಮಿ ಅವರು ಸಾಹೇಬ್ರೆ ನೀವು ಆಗ್ಲಿಂದ ಇಲ್ಲಿವರೆಗೂ ಇದ್ರಲ್ಲ ಅದಕ್ಕೇನ್ ಅರ್ಥ? ಏನೋ ಮಧ್ಯದಲ್ಲಿ ಹೇಳ್ತಿರೋದೇನೋ ರೇಷನು ಇಮ್ಯಾಜಿನೇಷನ್ ಅಜ್ಜಿ ಅಂದ್ರೆ ಏನು? ಅಷ್ಟೇ ಅಲ್ಲ ಸಾಹೇಬ್ರೆ, ನಾನು ಯಾವಾಗ್ಲೂ ಹೇಳ್ತೀನಲ್ಲ ಹುಚ್ಚ ರಘುವೀರ್ ಅವನು ನಿಮ್ ಮೈ ಮೇಲೆ ಬಂದ್ಬಿಟ್ಟಿಂದೇನೋ ಅನ್ನಾಗ ಹಾಡ್ತಿದ್ರಿ. ಸರಿ ನೀವೀಗೆಲ್ಲ ಹಾಡಿದ್ರಲ್ಲ ಅದ್ ನೆನ್ಪಿದ್ಯಾ? ಎಬ್ರೆ ಅಲ್ಲಿ ಇಲ್ಲಿ ಗಾಳಿಲಿ ಓಡಾಡ್ತಾ ಇರ್ತಾರಲ್ಲ ಯಾವ್ದೋ ಬೇಸ್ ವಾಯ್ಸ್ ಹಾಕ್ಬಿಟ್ಟಿರ್ಬೇಕು ನಿಮ್ಗೆ. ಎಬ್ರೆ ಹೋಗಿ ತಾಯ್ತಾ ಹಾಕಿಸ್ಕೊಂಡ್ ಬರೋಣವಾ, ಆಮೇಲೆ ಅದನ್ನೆಲ್ಲ ನಾವು ಮಾಡ್ಬೋದು. ಆದ್ರೆ ಈ ರೇಷನ್ ಅಜ್ಜಿ ಏನು ಅಂತ ಸ್ವಲ್ಪ ಹೇಳ್ತೀರಾ? ಅಜಿತ್ ಅವರು ಈಗ್ಲೇ ಏನು ಹೇಳೋದ್ ಬೇಡ, ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ನಿನ್ನ ಹತ್ರ ಹೇಳೋಣ ಅಂತ ನಾನು ಅನ್ಕೊಂಡೆ ಅಂತ ಹೇಳಿ ಮೇಲ್ಕೆ ಎದ್ ನಿಂತ್ಕೋತಾರೆ ಅಜಿತ್ ಅವರು. ಇನ್ನು ಭೂಮಿ ಅವರು ಹಾಗೆಲ್ಲ ಹೇಳಂಗಿಲ್ಲ, ನೀವು ಈಗ್ಲೇ ಹೇಳ್ಬೇಕು ನೀವು ನನ್ಗೆ. ಅಜಿತ್ ಅವರು ಸರಿ ಆಯ್ತು ಹೇಳ್ತೀನಿ. ಅಜಿತ್ ಅವರು ಅಂತ ಅನ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ನೋಡಿದ ಭೂಮಿ ಅವರು ಸಾಹೇಬ್ರೆ ಎಲ್ಲೋಗ್ತಿದ್ದೀರಾ? ಅಜಿತ್ ಅವರು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಭೂಮಿ, ಇಲ್ಲಿಂದ ಅಂತ ಹೇಳಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅವರು ಮಾಡಿ ಅಂತ ಹೇಳ್ತಾರೆ. ಇನ್ನು ಅಜಿತ್ ಅವರು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಅದನ್ನ ನೋಡಿದಂತಹ ಭೂಮಿ ಅವರು ಯೋಚನೆ ಮಾಡಿದ್ರ ಅಂತ ಕೇಳ್ತಿದ್ದಾಗೆ ಅಜಿತ್ ಅವರು ಮತ್ತೆ ಓಡಾಡ್ತಾ ಇರ್ತಾರೆ. ಅದನ್ನ ನೋಡಿದಂತಹ ಭೂಮಿ ಅವರು ಸಾಹೇಬ್ರೆ ಅಂತಿದ್ದಾಗೆ ಅಜಿತ್ ಅವರು ಹಾ ಅಂತ ಹೇಳ್ತಾರೆ. ಬನ್ನಿ ಇಲ್ಲಿ ಹೇಳಿ ಸಾಹೇಬ್ರೆ ಏನದು ರೇಷನ್ ಅಜ್ಜಿ? ಅವರು ಚಿಕ್ಕ ವಯಸ್ಸಲ್ಲಿ ನೀನು ಆಫ್ರಿಕಾದಲ್ಲಿ ಶೀಲಾ ನಾವು ಮೂವಿ ನೋಡಿದ್ಯಾ? ಅವರು ಹಾ ಸಾಹೇಬ್ರೆ ಅವಾಗ ನಮ್ಮಪ್ಪ ಟೆಂಟಿಗೆ ಕರ್ಕೊಂಡೋಗಿ ತೋರ್ಸಿದ್ರು. ಅದಕ್ಕೆ ಅಜಿತ್ ಅವರು ಹಾ ಅದೇ ತರ ಇವಾಗ ನಿನ್ಗೆ ಕಾಡಿನ ರಾಣಿ ಅಂತ ಹೇಳಿ ಟೈಟ್ಲ್ ಇಟ್ಟು ಕರ್ಕೊಂಡೋದ್ರೆ ಹೇಗಿರುತ್ತೆ? ನಿನ್ಗೆ ಗೊತ್ತಿಲ್ಲದೆ ಇರೋ ತರ ಒಂದು ಆಡಿಷಿಯಸ್ ಮಾಡೋಣ ಅಂತ ನಾನು ಅನ್ಕೊಂಡೆ. ಭೂಮಿಯವರು ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನಾನ್ ಕೇಳ್ತಾ ಇರೋದು ಆ ಇಮ್ಯಾಜಿನೋ ಬಜ್ಜಿ ಅಜ್ಜಿ ಅಂತಿದ್ದಾಗೆ ಅಜಿತ್ ಅವರು ಭೂಮಿ ನಾನು ಏನ್ ಹೇಳಿದ್ರು ಅರ್ಥ ಆಗಲ್ವಲ್ವಾ ಭೂಮಿ ಅಂತಿದ್ದಾಗೆ ಭೂಮಿ ಅವರು ನನ್ಗೆ ಅರ್ಥ ಆಗೋಗೆ ಹೇಳಿದ್ರೆ ಅಲ್ವಾ ಸಾಹೇಬ್ರೆ? ನಿನ್ಗೆ ಅರ್ಥ ಆಗೋಗೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ಲಿ ನಾನು. ರಾಣಿ ನಿನ್ನ ನಾನು ಹೀರೋಯಿನ್ ಮಾಡ್ಬೇಕು, ಆ ಸ್ಟೋರಿನ ನಿನ್ನ ಹತ್ರ ಹೇಳ್ಬೇಕು ಅಂತ ಅನ್ಕೋತಾ ಇದ್ದು. ನೋಡು ನೀನು ಈ ರೀತಿ ಡಿಸ್ಟರ್ಬ್ ಮಾಡ್ಬೇಡ, ನಾನು ಹೋಗಿ ಮಲ್ಕೋತೀನಿ. ನಾನು ಆಮೇಲೆ ಹೋಗಿ ಮಲ್ಕೋತೀನಿ ಅಂತಿದ್ದಾಗೆ ಭೂಮಿ ಅವರು ಸಾಹೇಬ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ, ಅದೇನು ಅಂತ ಹೇಳ್ಬಿಟ್ಟು ನೀವು ಇಲ್ಲಿಂದ ಹೇಳಿ ಹೋಗ್ಲೇಬೇಕು ಅಂತ ಹೇಳ್ತಿದ್ದಾಗೆ ಅಜಿತ್ ಅವರು ಅಲ್ಲ ಭೂಮಿ ನಾನು ಕಾಡಿನ ರಾಣಿ ಅಂತ ಟೈಟ್ಲ್ ಇಟ್ಬಿಟ್ಟು ನನ್ನ ಹೀರೋಯಿನ್ ಮಾಡಿ ಒಂದು ಇಂಗ್ಲಿಷ್ ರೇಂಜ್ಗೆ ಮೂವಿ ತೆಗೋಣ ಅಂತ ನಾನ್ ಅನ್ಕೊಂಡ್ರೆ ಇಷ್ಟು ಸ್ಟ್ರೆಸ್ ಕೊಡ್ತಾ ಇದ್ದೀರಾ ನನ್ಗೆ. ಈ ಕತೆ ಹಿಂದೆ ನಾ ಏನೆಲ್ಲ ನಡಿಬೇಕು ಅಂತ ನಾನ್ ತಲೆ ಕೆಡ್ಸ್ಕೊಂಡ್ ಕೂತಿದ್ರೆ ಸಿನಿಮಾ ನಡೆಯೋದೇ ಇಲ್ಲ. ನಾನು ಫಸ್ಟ್ ಹೋಗಿ ಮುಂದೆ ಅದು ಏನ್ ನಡೆಯುತ್ತೆ ಅಂತ ಮರ್ತೋಗೋದಕ್ಕಿಂತ ಮುಂಚೆ ಈಗಲೇ ಬರ್ದಿಟ್ಕೋಬೇಕು. ಮಲ್ಕೋ ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಅಜಿತ್ ಅಲ್ಲಿಂದ ಹೋಗ್ತಾ ಇರ್ತಾರೆ. ಹೋಗಿ ಡೋರ್ ಹತ್ರ ಮತ್ತೆ ವಾಪಸ್ ಬಂದು ಭೂಮಿ ಹತ್ರ ನಿಂತ್ಕೊಂಡು ಯೋಚನೆ ಮಾಡ್ತಿರೋಂತಹ ಭೂಮಿಯವ್ರನ್ನ ನೋಡಿದಂತ ಅಜಿತ್ ಅವರು ಸರಿ ಯೋಚನೆ ಮಾಡು ಭೂಮಿ, ಟೀ ಅಂಗಡಿ ಭೂಮಿ ಆಸ್ ಕಾಡಿನ ರಾಣಿ ಜನ ಜುಟ್ನ ಹೇಳ್ಕೊಂಡು ಒಂದು ಥಿಯೇಟರ್ಗೆ ನಿನ್ ಸಿನಿಮಾ ನೋಡ್ತಾರೆ, ಇನ್ನು ನೋಡ್ತಾನೆ ಇರ್ಲು ಒಂದೇ ರಾತ್ರಿ ಹೀರೋಯಿನ್ ಆಗ್ತೀಯ ಹೇಳ್ಬಿಟ್ಟು ಅಜಿತ್ ಅವರು ಅಲ್ಲಿಂದ ಹೋಗ್ತಾರೆ. ಇನ್ನು ಅಜಿತ್ ಎಲ್ಲಾ ಭಾಷಣ ಕೇಳಿಸ್ಕೊಂಡಂತ ಭೂಮಿಯವರು ಫುಲ್ ಸುಸ್ತಾಗೋ ರೀತಿ ಕೆಳಗಡೆ ಕೂತ್ಕೊ ಅಜಿತ್ ಹೋಯ್ತಿದ್ದಾಗೆ ಭೂಮಿಯವರು ಫುಲ್ ಟೆನ್ಷನ್ ಅಲ್ಲಿ ಕೆಳಗಡೆ ಕೂತ್ಕೊಂಡು ಮಂಡಿಗಾಲೂರಿ ಯೋಚನೆ ಮಾಡ್ಕೊಂಡು ಈ ಕಡೆ ಅಜಿತ್ ಬಗ್ಗೆ ನೆನೆ ಫುಲ್ ಸೀರಿಯಸ್ ಆಗಿ ಕೂತ್ಕೋತಾರೆ ಬೆಡ್ ಮೇಲೆ ಹೊರ್ಕೊಂಡು ಕೈನ. ಏನಾಯ್ತು ನಮ್ ಸಾಹೇಬ್ರಿಗೆ? ಇವರು ಪೊಲೀಸ್ ಅನ್ನೋದನ್ನೇ ಮರ್ತ್ ಬಿಟ್ರ? ಚೇ ಅಂದ್ರು ಹೇಳಿ ಇವರು ಅಂಗಡಿ ಭೂಮಿ ಇನ್ ಅಂಡ್ ಹ್ಯಾಸ್ ಕಾಡಿನ ರಾಣಿ ಅನ್ಕೊಂಡು ಯೋಚನೆ ಮಾಡ್ತಾರೆ. ಇನ್ನು ಬೆಳಗಾಗುತ್ತೆ. ಈ ಕಡೆ ಭೂಮಿಯವ್ರನ್ನ ಕರ್ಕೊಂಡು ಅಜಿತ್ ಸಾಹೇಬ್ರ ಜೊತೆ ಹಾಸ್ಪಿಟಲ್ಗೆ ಬರ್ತಾರೆ ಭಾಗ್ಯಮ್ಮ ಇರೋ ಕಡೆ. ಇನ್ನು ಭಾಗ್ಯಮ್ಮ ಅವರು ಕುತ್ಕೊಂಡು ಏನು ನೋಡ್ತಾ ಇರ್ತಾರೆ. ಲಕ್ಷ್ಮಿ ಅವ್ರ ಜೊತೆ ಇರ್ತಾರೆ. ಅಜಿತ್ ಅವರು ಭೂಮಿ ಅವ್ರನ್ನ ಕರ್ಕೊಂಡು ಒಳಗಡೆ ಬರ್ತಿದ್ದಾಗೆ ಭೂಮಿ ಅವರು ಅಮ್ಮ ಹೇಗಿದ್ಯಮ್ಮ? ಹಾ ನಿದ್ದೆ ಚೆನ್ನಾಗ್ ಬಂತ? ಕೂತಿದ್ಯಾ? ಮಲ್ಕೊಬೇಕು ತಾನೆ, ಸುಮ್ನೆ ಆಯಾಸ ಮಾಡ್ಕೋತ್ಯಾ ಅಂತಿದ್ದಾಗೆ ಲಕ್ಷ್ಮಿ ಅವರು ಭೂಮಿ ಸಾರಿ ಅವ್ರಮ್ಮ ಭೂಮಿ ನಾನು ಆರಾಮಾಗೆ ಇದ್ದೀನಿ ಕೂತ್ಕೊಬಹುದು, ಡಾಕ್ಟರ್ನು ಬಂದಿದ್ರು ಅಂತಿದ್ದಾಗೆ ಭೂಮಿಯವರು ಹೌದೇನಮ್ಮ ಏನ್ ಹೇಳಿದ್ರು ಅಂತ ಕೇಳ್ತಿದ್ದಾಗೆ ಭೂಮಿಯವ್ರ ತಾಯಿ ಭಾಗ್ಯಮ್ಮ ಅವರು ಏನು ಹೇಳಿಲ್ಲ, BP ಚೆಕ್ ಮಾಡಿದ್ರು, ಅಷ್ಟು ಕೂತಿರ್ರಿ ಮಲ್ಕೊಂಡೇ ಇರ್ಬೇಡಿ ಅಂತ ಅಂದ್ರು ಅಂತಿದ್ದಾಗೇನೆ ಈ ಕಡೆ ಅಜಿತ್ ಅವರು ಸೂಪರ್ ನೀವು ಆದಷ್ಟು ಬೇಗನೆ ರಿಕವರಿ ಆಗ್ತಾ ಇದ್ದೀರಾ, ನಾನು ನಿಮ್ಗೆ ಪೆರೋಲ್ ವ್ಯವಸ್ಥೆ ಮಾಡ್ತಾ ಇದ್ದೀನಿ, ಅದೇ ರೀತಿ ನಾಳೆನೆ ಬಂದು ನಾನ್ ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಅದರಿಂದ ಭೂಮಿಯವ್ರಿಗೆ ಫುಲ್ ಖುಷಿ. ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಹೋಗಿ ಅಜಿತ್ ಅವ್ರನ್ನ ತಬ್ಕೊಂಡ್ಬಿಡ್ತಾರೆ ಎಲ್ರು ಮುಂದೆನು. ಭಾಗ್ಯಮ್ಮ ಅವರು ಲಕ್ಷ್ಮಿ ಅವರು ಸತ್ಯ ಅವರು ಈ ಒಂದು ದೃಶ್ಯನ ನೋಡ್ತಾನೆ ಇರ್ತಾರೆ. ಭೂಮಿಯವ್ರ ಖುಷಿಯಿಂದ ಅಜಿತ್ ಅವ್ರನ್ನ ತಬ್ಕೊಂಡಿದ್ದನ್ನ ನೋಡಿ ಇನ್ನು ಅಜಿತ್ ಅವರು ಸಹ ಭೂಮಿ ಹೆಗ್ಲ ಮೇಲೆ ಕೈ ಹಾಕಿ ಒಂದ್ ರೀತಿ ಸಮಾಧಾನನ ವ್ಯಕ್ತಪಡಿಸಿ ಫುಲ್ ಖುಷಿ ಇರುವಂತಹ ಸತ್ಯ ಅವರು ಇದನ್ನ ನೋಡ್ಬಿಟ್ಟು ಒಂದ್ ರೀತಿ ಇದಕ್ಕೆ ಒಳಗಾಗ್ತಾರೆ.
ಇನ್ನು ಲಕ್ಷ್ಮಕ್ಕ ಅವರು ಈ ದೃಶ್ಯನ ನೋಡ್ಬಿಟ್ಟು ಹೋಗಿ ಭೂಮಿ ಅವ್ರಿಗೆ ಬೆನ್ ಮೇಲೆ ಇದ್ ಮಾಡ್ಬಿಟ್ಟು ಭೂಮಿ ಅಂತ ಹೇಳ್ತಾರೆ. ಭೂಮಿ ಅವರು ತಬ್ಕೊಂಡಿರುವಂತಹ ಅಜಿತ್ ಅವ್ರನ್ನ ಬಿಡ್ತಾರೆ. ಸತ್ಯ ಅವರು ಮನ್ಸಲ್ಲಿ ಅಯ್ಯೋ ಒಳ್ಳೆ ಸಮಯದಲ್ಲಿ ಈ ಲಕ್ಷ್ಮಿ ಬೇರೆ, ಈ ಲಕ್ಷ್ಮಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅನ್ನೋ ಭಯನೇನೋ ಗೊತ್ತಾಗ್ತಿಲ್ಲ. ಭಾಗ್ಯಮ್ಮ ಅವರು ಅಜಿತ್ ಮತ್ತೆ ಭೂಮಿ ಅವ್ರನ್ನ ನೋಡ್ಬಿಟ್ಟು ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ, ಕಾಲ ಹೀಗೆ ಖುಷಿಯಾಗಿರ್ರಿ ಅಂತ ಹೇಳ್ತಾರೆ. ಇನ್ನು ಲಕ್ಷ್ಮಿ ಅವರು ಅಯ್ಯೋ ಇಬ್ರ ಬಗ್ಗೆ ಯೋಚನೆ ಬೇಡ ಭಾಗ್ಯಮ್ಮ, ಇಬ್ರು ಜೋಡಿ ಮಾಡಿದೆ ಅಂತ ಹೇಳ್ತಿದ್ದಾಗೇನೆ ಸತ್ಯ ಅವರು ಹೌದು ಭಾಗ್ಯಮ್ಮ, ಅಜಿತ ಹೆಂಡತಿನ ಬಿಟ್ಟು ಒಂದ್ ದಿನನೂ ಕೂಡ ಇರೋದಿಲ್ಲ, ಅವನು ಸ್ಟೇಷನ್ ಅಲ್ಲಿ ಇದ್ರಿ ಮುಗ್ದೋಯ್ತು, ಚಾ ಮೇಲೆ ಚಾನ ಭೂಮಿ ಹತ್ರ ತರ್ಸ್ಕೊಂಡ್ ಕುಡಿತಾನೆ ಇರ್ತಾನೆ. ಭಾಗ್ಯಮ್ಮ ಅವರು ಯಾಕೆ ಅಂತ ಕೇಳ್ತಿದ್ದಾಗೆ ನೆನ್ನೆ ಈ ಕಡೆ ಅಜಿತ್ ಅವರು ಭೂಮಿ ಅಲ್ವಾ ನನ್ಗೆ ಟೀ ತಗೊಂಬಂದ್ ಕೊಡೋದು, ಆದ್ರೂ ನಾನು ಭೂಮಿ ಜೊತೆ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡ್ಬೋದು ಅಂತ ಸತ್ಯಣ್ಣ ಹೇಳಿದ್ದು. ಅಜಿತ್ ಅವರು ಎಲ್ರ ಮುಖ ನೋಡಿ ನಾನು ಹೋಗಿ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ ಹೇಳಿ ಹೋಗ್ತಾರೆ. ಇನ್ನು ಸತ್ಯ ಅವರು ನಾನು ಬರ್ತೀನಲ್ಲ ಅಂತ ಹೇಳಿ ಅಜಿತ್ ಹಿಂದೆನೆ ಪ್ರಯತ್ನ ಮಾಡ್ತಾರೆ. ಇನ್ನು ಸತ್ಯನು ಕೂಡ ಒಂದ್ ನಿಮಿಷ ಬಂದೆ ಅಂತ ಹೇಳಿ ಅಜಿತ್ ಹಿಂದೆ ಬರ್ತಾರೆ. ಇನ್ನು ಅಜಿತ್ ಅವ್ರ ಹತ್ರ ಬಂದಂತಹ ಸತ್ಯ ಅವರು ಅಜಿತ ನೋಡೋ ಅಜಿತ, ಭೂಮಿ ಏನೋ ಉದ್ವೇಗದಲ್ಲಿ ಖುಷಿಗೆ ನಿನ್ನನ್ನ ತಬ್ಕೊಂಡ್ಬಿಟ್ಲು, ಭಾಗ್ಯಮ್ಮ ಅವ್ರು ಇದಾರೆ ಸೂಕ್ಷ್ಮವಾಗಿ ಹೇಳೋದಲ್ವಾ ನೀನು. ಅಜಿತ್ ಅವರು ಅಲ್ಲ ಸತ್ಯಣ್ಣ, ಆ ಮೂಮೆಂಟ್ ಅಲ್ಲಿ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ನಾನು ಕೂಡ ಕಳ್ದೋಗಿದ್ದೆ ಅಂತಿದ್ದಾಗೆ ಸತ್ಯ ಅವರು ತಲೆ ಮೇಲೆ ಕೈ ಇಟ್ಕೊಂಡು ತಲೆಯಲ್ಲಿ ಕೆರ್ಕೊಂಡು ಅಜಿತ ನೀನ್ ಹೇಳೋದು ಸರಿನೇ, ಪ್ರೀತಿ ಅಂದ್ರೆ ಹಾಗೆ ತಾನೆ, ಪ್ರೀತಿ ಅನ್ನೋ ಪ್ರಪಂಚದಲ್ಲಿ ಪ್ರೇಮಿಗಳು ಕಳ್ದೋಗ್ತಾರೆ, ಅವ್ರಿಗೆ ಬೇರೆ ಲೋಕನೇ ಇರೋದಿಲ್ಲ ಬಿಡು, ಆದ್ರೆ ನಿನ್ನ ಪ್ರೀತಿ ಪವಿತ್ರವಾದದ್ದು ಈ ರೀತಿ ಎಲ್ಲ ಕಳ್ದೋಗ್ಬಾರ್ದಪ್ಪ. ಅಜಿತ ಅವ್ರು ಏನ್ ಹೇಳ್ತಿದ್ಯಾ ಸತ್ಯಣ್ಣ ನೀನು, ಎಲ್ಲಿ ಕಳ್ದೋಗ್ತಿದೆ, ಅವ್ರು ಇರ್ಲಿ ಬಿಡು ಸುಮ್ನೆ ಮಾತಿಗೆ ಹೇಳ್ದೆ ಅಷ್ಟೇ, ಕೂಡ ಆಗೋದೆಲ್ಲ ಒಳ್ಳೇದಕ್ಕೆ ಆಗ್ತಿದೆ. ಒಂದ್ ಕಡೆ ನಿಮ್ ಶಾರದತ್ತೆ ಇನ್ನು ಅವರು ಸತ್ತಿಲ್ಲ ಬದುಕಿದ್ದಾರೆ, ಅವ್ರು ನಮ್ಗೆ ಸಿಗ್ತಾರೆ ಅನ್ನೋದು ಒಂದು ಸಣ್ಣ ಸುಳ್ಳು ಸಿಕ್ತು, ಸಮಾಧಾನ ಕೂಡ ಇದೆ, ಜೊತೆಗೆ ತಾಯಿ ಜೊತೆಗೆ ಆರೈಕೆ ಮಾಡ್ಕೊಂಡು ಸ್ವಲ್ಪ ದಿನ ಕಾಲಾವಕಾಶನ ಅವ್ರ ತಾಯಿ ಜೊತೆ ಕಳಿಬಹುದು, ಅದಕ್ ನೀನ್ ಅವಕಾಶ ಮಾಡ್ಕೊಟ್ಬಿಟ್ಟೆ, ಆದ್ರೆ ನಿನ್ ಕತೆ ಮಾತ್ರ ಭೂಮಿ ವಿಷಯದಲ್ಲಿ ನಿಂತಲ್ಲೇ ನಿಂತ್ಬಿಟ್ಟಿದೆ. ಅವ್ರು ಏನು ಮಾಡಕ್ಕಾಗಲ್ಲ ಸತ್ಯಣ್ಣ, ಸ್ವಲ್ಪ ನಿಧಾನಕ್ಕೆ ಮುಂದುವರಿಬೇಕು ಅಂತ ಅಷ್ಟೇ ಅಂತಿದ್ದಾಗೆ ಸತ್ಯ ಅವ್ರು ಎಲ್ಲಿ ಮುಂದುವರಿತಿದೆ ಕಡೆಗ ಅಥವಾ ಭೂಮಿ ಕಡೆಗ, ಇಲ್ಲಿನೂ ಕೂಡ ಮುಂದುವರಿತಾ ಇಲ್ಲ, ಅದು ಈ ಒಪ್ಪಂದ ಅನ್ನೋ ಕಾಗದ ಪತ್ರದ ಮೇಲೆ ಸುಮ್ನೆ ಕೂತ್ಕೊಂಡಿದೆ ಅಷ್ಟೇ. ಇನ್ನು ಅಲ್ಲಿ ಸಮಯ ಮುಂದುವರಿತಾ ಇದೆ. ಸೂಕ್ಷ್ಮನ ಹೇಳ್ತೀನಿ ಕೇಳು, ಈ ಒಪ್ಪಂದದ ದಿನಾಂಕ ಅಂತ ಏನಿದೆಯಲ್ಲ ಚಿಟಿಕೆ ಹೊಡೆಯೋದ್ರಲ್ಲಿ ಹೋಗ್ತಾ ಇದೆ, ಇದ್ರ ಬಗ್ಗೆ ನಿನ್ಗೆ ಎಷ್ಟು ಆತಂಕ ಇದೆ ಅಂತ ನನಗ್ ಗೊತ್ತೋ ಅಷ್ಟೇ ಕಳವಳನು ಕೂಡ ನನ್ಗಿದೆ. ಅದಕ್ಕೆ ನೋಡೋ ಅಜಿತ, ನಾನೀಗ ಏನ್ ಹೇಳೋದಿಕ್ಕೆ ಹೊರಟಿದೀನಿ ಅಂತ ಅಂದ್ರೆ ನೀನು ನಿಧಾನ ಮಾಡೋದ್ ಬೇಡ, ಅದೇನಾಗುತ್ತೋ ಆಗ್ಲಿ, ಒಳ್ಳೆ ದಿನ ಭಾನುವಾರದ ದಿನ ಸಂಬಂಧಗಳು ಚೆನ್ನಾಗಿ ಚಿಗುರುತ್ತೆ, ಇನ್ನು ಭಾವನೆಗಳು ಸರಿಯಾಗಿ ಚಿಗುರೋ ಸಮಯದಲ್ಲಿ ನೀನು ಅದ್ರ ಮಧ್ಯೆ ಭೂಮಿಗೆ ಖಂಡಿತವಾಗ್ಲೂ ಪ್ರಪೋಸ್ ಮಾಡ್ಬಿಡು, ನಿನ್ ಪ್ರೀತಿನ ಅವಳ ಹತ್ರ ಹೇಳ್ಕೊಂಡ್ಬಿಡು. ಸತ್ಯ ಅವ್ರ ಮಾತಿಂದ ಅಜಿತ್ ಅವರು ಗಾಬರಿಯಲ್ಲಿ ಸತ್ಯನಂದ್ ಮುಖಾನೆ ನೋಡ್ಕೊಂಡು ತಲ್ಲಣವಾಗಿ ನಿಂತ್ಕೊಂಡ್ಬಿಡ್ತಾರೆ. ಇನ್ನು ಡಾಕ್ಟರ್ ಹತ್ರ ಮಾತಾಡಿದಂತಹ ಅಜಿತ್ ಅವರು ಈ ಕಡೆ ಭೂಮಿ ಅವ್ರ ತಾಯಿ ವಾರ್ಡ್ಗೆ ಹೋಗ್ಬಿಟ್ಟು ನಿಮ್ ಏನು ಇನ್ ಮುಂದೆ ಅವು ಆರೋಗ್ಯದಲ್ಲಿ ಸಮಸ್ಯೆ ಇಲ್ವಂತೆ, ನಾನು ಪೆರೋಲ್ಗೆ ಹಾಕಿದ್ದೀನಿ, ಪೆರೋಲ್ ಅಪ್ಲೈ ಆಗಿದೆ, ಇನ್ನು ಅದು ಅಕ್ಸೆಪ್ಟ್ ಆಗ್ತಿದ್ದಾಗೇನೆ ನಾಳೆನೆ ಬಂದು ನಾನು ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಸದ್ಯಕ್ಕೆ ನಾನು ಭೂಮಿ ಇವಾಗ ಸ್ಟೇಷನ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಇನ್ನು ಭೂಮಿಯವರು ಲಕ್ಷ್ಮಕ್ಕ ನೀನು ಟೀ ಅಂಗಡಿಗೆ ಹೋಗು, ನಾನು ಇಲ್ಲೇ ಇದ್ದು ಅಮ್ಮನ್ನ ನೋಡ್ಕೋತೀನಿ ಅಂತ ಹೇಳಿದಾಗ ಲಕ್ಷ್ಮಿ ಅವರು ಇಲ್ಲ ಭೂಮಿ, ನೀನು ಅಲ್ಲೇ ಹೋಗಿ ಸಾಹೇಬ್ರ ಜೊತೆ ಇದ್ದು ಪೆರೋಲ್ಗೆ ಇನ್ನೂ ಸ್ವಲ್ಪ ಸಹಾಯನ ಮಾಡು, ನಾನು ಇಲ್ಲೇ ಇದ್ಕೊಂಡು ಭಾಗ್ಯಮ್ಮ ಅಂದ್ರೆ ನಿಮ್ಮ ಅಮ್ಮನ್ನ ನೋಡ್ಕೋತೀನಿ, ನನಗೆ ನೋಡ್ಕೊಳೋದ್ರಲ್ಲಿ ಏನು ತೊಂದರೆ ಇಲ್ಲ ಭೂಮಿ, ನೀನು ಆ ರೀತಿ ಎಲ್ಲ ಯೋಚನೆ ಮಾಡಬೇಡ ಹೋಗು ಅಂತ ಹೇಳಿ ಈ ಕಡೆ ಭೂಮಿಯವ್ರನ್ನ ಕಳಿಸ್ತಾರೆ. ಇನ್ನು ಭೂಮಿಯವರು ಅಮ್ಮ ಇರ್ತೀರಾ ಅಂತ ಕೇಳ್ಬಿಟ್ಟು ಭಾಗ್ಯಮ್ಮನ ಹೌದು ಭೂಮಿ ನಾನು ಇರ್ತೀನಿ ನೀನು ಹೋಗು ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿ ಭೂಮಿಯವರು ಈ ಕಡೆ ಭಾಗ್ಯಮ್ಮ ಅವರು ತನ್ನ ಮಗಳು ಭೂಮಿಯವ್ರನ್ನ ಕಳಿಸ್ತಾರೆ. ಇನ್ನು ಈ ಕಡೆ ಸ್ಟೇಷನ್ಗೆ ಬಂದಂತಹ ಅಜಿತ್ ಭೂಮಿಯವರು ಖುಷಿಯಲ್ಲೇ ಇರ್ತಾರೆ. ಇನ್ನು ಭೂಮಿಯವರು ಅಜಿತ್ ಚೇಂಬರ್ಗೆ ಬರ್ತಾರೆ. ಇನ್ನು ಅಜಿತ್ ಅವರು ಸತ್ಯ ಅವರು ಹೇಳಿರುವಂತಹ ಮಾತುಗಳನ್ನೆಲ್ಲನೂ ಕೂಡ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ಮನಸ್ಸಲ್ಲೇ ಇಟ್ಕೊಂಡಿರುವಂತಹ ಅಜಿತ್ ಅವರು ಹೇಗಾದರೂ ಮಾಡಿ ಇವತ್ತು ಭೂಮಿಗೆ ನನ್ನ ಪ್ರೀತಿ ವಿಚಾರನ ತಿಳಿಸ್ಬಿಡ್ಬೇಕು, ಇನ್ನು ನಾಳೆ ಅವ್ರ ತಾಯಿ ಭಾಗ್ಯಮ್ಮ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ, ಇನ್ನು ಭೂಮಿಗೆ ನನ್ನ ಮೇಲೆ ಯಾವುದೇ ರೀತಿಯ ಭಾವನೆ ಕೆಟ್ಟ ಭಾವನೆ ಬರೋದಿಲ್ಲ, ಇನ್ನು ಇವತ್ತೇ ಈ ವಿಚಾರವನ್ನು ಹೇಳೋದಕ್ಕೆ ಸರಿಯಾದ ಸಮಯ ಅಂತ ಯೋಚನೆ ಮಾಡಿಬಿಟ್ಟು ಒಂದು ರೋಸ್ನ ತಗೊಂಡು ಭೂಮಿಯವ್ರ ಮುಂದೆ ಆ ರೋಸ್ನ ಹಿಡ್ಕೊಂಡು ಭೂಮಿ ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ತುಂಬಾ ಸಲ ಬಂದು ನಿನ್ನ ಹತ್ರ ಎಕ್ಸ್ಪ್ರೆಸ್ ಮಾಡಿದೀನಿ ಭೂಮಿ, ಅಂದ್ರೆ ನನ್ನ ಪ್ರೀತಿ ನಿನಗೆ ಅರ್ಥನೇ ಆಗ್ತಾ ಇಲ್ಲ ಭೂಮಿ, ಇನ್ನು ನೀನು ನನ್ನ ಜೊತೆ ಲೈಫ್ ಲಾಂಗ್ ಇದ್ಬಿಡು, ಈ ಅಗ್ರಿಮೆಂಟ್
ಎಲ್ಲಾನು ಕೂಡ ಹರಿದು ಹಾಕ್ಬಿಡೋಣ ಭೂಮಿ ಇನ್ಮೇಲೆ ನಾವಿಬ್ರು ನಿಜವಾದ ಗಂಡ ಹೆಂಡತಿ ತರ ಜೀವನನ ನಡೆಸೋಣ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅವರು ಭೂಮಿಗೆ ಕೇಳ್ತಾರೆ. ಇನ್ನು ಭೂಮಿ ಅವರು ಅಜಿತ್ ಈ ರೀತಿ ಹೇಳಿದನ್ನೆಲ್ಲ ನೋಡಿ ಒಂದು ನಿಮಿಷ ಗಾಬರಿಗೆ ಒಳಗಾಗಿ ತಲ್ಲಣವಾಗಿ ನಿಂತ್ಕೊಂಡ್ಬಿಡ್ತಾರೆ ನಿಂತಲ್ಲೇನೆ. ಇನ್ನು ಈ ಕಡೆ ದೇವಯಾನಿ ಅವರು ಹೇಗಾದ್ರೂ ಮಾಡಿ ತನ್ನ ಮಗಳು ಅಂಜು ಅವ್ರ ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಯೋಚನೆ ಮಾಡ್ಬೇಕಾದ್ರೆ ಈ ಕಡೆ ದೇವಯಾನಿ ಅವ್ರ ತಲೆಗೆ ಒಂದು ಐಡಿಯಾ ಹೊಳೆಯುತ್ತೆ. ಹೇಗಾದ್ರೂ ಮಾಡಿ ಈ ಮನೆಯಲ್ಲಿ ಯಾರನ್ನಾದ್ರೂ ಜೈಲಿಗೆ ಕಳಿಸಿದ್ರೆ ಆ ಒಂದು ಪರಿಸ್ಥಿತಿನಲ್ಲಿ ನನ್ನ ಮಗಳು ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ಬೋದು. ಇನ್ನು ಗಂಡಿನ ಮನೆಯವ್ರಿಗೂ ಕೂಡ ನಮ್ಮ ಮನೆ ಮೇಲೆ ಒಂದು ರೀತಿಯ ಅವಮಾನ ಆಗ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಹೇಗಾದರೂ ಮಾಡಿ ಈ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡೇ ಮಾಡ್ತೀನಿ ಅಂತ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಇನ್ನು ದೇವಯಾನಿಯವರು ಇಬ್ಬರು ಚೇಳಗಳನ್ನ ಬಿಟ್ಟು 50 ಲಕ್ಷ ರೂಪಾಯಿ ನೆಟ್ ಕ್ಯಾಶ್ನ ತೊಗೊಂಡೋಗಿ ರಾಮ್ ಅವ್ರು ಕೆಲಸ ಮಾಡುವಂತಹ ಒಂದು ಲಾಕರಲ್ಲಿ ಇಡಿಸಿರ್ತಾರೆ. ಇನ್ನು ಆ ಕೇಡಿಗಳು ಆ ಒಂದು ಆಫೀಸ್ಗೆ ಏನೋ ಒಂದು ಪರ್ಚೇಸಿಂಗ್ ಮುಖಾಂತರ ಹೋಗಿ ಆ ಒಂದು ಲಾಕರ್ನ ಓಪನ್ ಮಾಡಿ ಅಲ್ಲಿ ಆ ಕ್ಯಾಶ್ನ ಇಟ್ಬಿಟ್ಟು ಬಂದಿರ್ತಾರೆ. ಇನ್ನು ಅದೇ ಸಮಯ ಕರೆಕ್ಟಾಗಿ IT ಅವ್ರಿಗೆ ಕಾಲ್ ಮಾಡಿದಂತಹ ದೇವಯಾನಿಯವರು ಈ ಕಡೆ ರಾಮ್ ಅವರು ಆಫೀಸ್ನ ಫುಲ್ ಚೆಕ್ ಮಾಡಬೇಕಾಗಿ ಹೇಳ್ತಾರೆ. ಇನ್ನು IT ಅವರು ಹೋಗಿ ಫುಲ್ ರಾಮ್ ಅವರ ಒಂದು ಇದನ್ನ ಚೆಕ್ ಮಾಡಿದಾಗ ಅವರ ಆದಾಯಕ್ಕಿಂತ ಬ್ಲ್ಯಾಕ್ ಮನಿಯನ್ನು ಅಲ್ಲಿ ಇಟ್ಟಿರೋದು ಕಂಡು ಬರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ರೈಡ್ ಮಾಡ್ತಾರೆ. ರೈಡ್ ಮಾಡಿ ಇವರು ಬ್ಲ್ಯಾಕ್ ಮನಿನ ಇಟ್ಕೊಂಡಿದ್ರು ಅನ್ನೋ ಒಂದೇ ಒಂದು ಇದರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಇನ್ನು ಮನೆಯಲ್ಲೇ ಫೋನಲ್ಲಿ ಮಾತಾಡ್ತಾ ಇರೋಂತಹ ರಾಮ್ ಅವ್ರಿಗೆ ಫುಲ್ ಟೆನ್ಷನ್ ಆಗುತ್ತೆ. IT ಅವರು ಮನೆಗೆ ಬಂದ್ಬಿಟ್ಟು ಈ ಕಡೆ ರಾಮ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇನ್ನು ಈ ಕಡೆ ಗಾಬರಿಗೆ ಒಳಗಾದಂತಹ ಮನೆಯವರೆಲ್ಲ ತಲ್ಲಣಕ್ಕೆ ಒಳಗಾಗ್ತಾರೆ. ಅಜಿತ್ ಅವರು ಈ ಕಡೆ ತನ್ನ ತಂದೆನ ಬಿಡಿಸ್ಕೊಂಬರೋದಕ್ಕೆ ಅಂತ ಹೇಳಿಬಿಟ್ಟು ಹೋಗಿದ್ದಂತಹ ರೌಡಿಗಳನ್ನ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿ ಸಮಾಧಾನ ಮಾಡಿ ಈ ಕಡೆ ಏನಾಗಿದೆ ಅಂತ ಹೇಳಿ ಮನೆಯವ್ರಿಗೆಲ್ಲ ಹೇಳ್ತಾರೆ. ಹೇಳ್ಬಿಟ್ಟು ಆ ಕೇಡಿಗಳನ್ನ ಹುಡ್ಕೊಂಡು ಹೋದಾಗ ಆ ಕೇಡಿಗಳು ಸಿಗಾಕತ್ತಾರೆ. ಇನ್ನು ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಈ ಕಡೆ ಸ್ಟೇಷನಲ್ಲಿ ತನ್ನ ತಂದೆಗಾಗಿರುವಂತಹ ಅನ್ಯಾಯನೆಲ್ಲ ತಿಳಿಸಿ ಇವರಿಬ್ಬರೇ ಸರ್ ನಮ್ಮ ತಂದೆಯ ಲಾಕರಲ್ಲಿ 50 ಲಕ್ಷ ರೂಪಾಯಿ ನೆಟ್ಟೆಡ್ ಅಮೌಂಟ್ನ ತೊಗೊಂಡೋಗಿ ಇಟ್ಟಿದ್ದು ಅಂತ ಹೇಳಿ ತನ್ನ ತಂದೆ ಆದಂತಹ ರಾಮ್ ಅವ್ರನ್ನ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ನಿಜವಾದ ರೌಡಿಗಳನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅವರ ಮುಂದೆ ನಿಲ್ಲಿಸ್ತಾರೆ. ಇನ್ನು ಈ ಕಡೆ ಶ್ರವಣ್ ಅವರು ಕೂಡ ತನ್ನ ಮಾವನಿಗೆ ಈ ರೀತಿ ಆಯ್ತಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಕಳಸದಿಂದ ತನ್ನ ಹೆಂಡತಿನ ಹುಡ್ಕುವಂತಹ ಕೆಲಸನ ಅರ್ಧಕ್ಕೆ ಕೈ ಬಿಟ್ಟು ಈ ಕಡೆ ಸ್ಟೇಷನ್ ಹತ್ರ ಬಂದಿರ್ತಾರೆ. ಇನ್ನು ತಂದೆಗೆ ತಕ್ಕ ಮಗನಾದಂತಹ ಅಜಿತ್ ಅವರು ಎಲ್ಲನೂ ಕಂಡಿಡಿದು ಅವ್ರನ್ನ ಸ್ಟೇಷನ್ ಒಳಗಡೆ ಹಾಕಿ ತನ್ನ ತಂದೆನ ಸ್ಟೇಷನಲ್ಲಿರೋರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಇದರಿಂದ ದೇವಯಾನಿ ಇದಾರಾ ಇಲ್ವಾ ಅನ್ನೋದು ಟ್ವಿಸ್ಟಿಂಗ್ ಎಪಿಸೋಡ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ನಾನು ನಿನ್ನ ಹತ್ರ ತುಂಬಾ ಸಲಿ ಬಂದು ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಆದ್ರೆ ನಿನ್ಗೆ ಅರ್ಥನೇ ಆಗ್ತಿಲ್ಲ ಭೂಮಿ. ಲೈಫ್ ಲಾಂಗ್ ನನ್ ಜೊತೆನೆ ಇಟ್ಬಿಡು. ಈ ಅಗ್ರಿಮೆಂಟ್ ಮ್ಯಾರೇಜ್ ಇದನ್ನೆಲ್ಲ ಹರ್ದಾಕ್ಬೇಡ ಭೂಮಿ. ಇನ್ಮೇಲೆ ನಾವಿಬ್ರು ನಿಜವಾದ ಗಂಡ ಹೆಂಡತಿ ತರ ಜೀವನ ನಡೆಸೋಣ.